ಈ ರುಚಿನ ಆಸ್ವಾದಿಸೋಕೆ ಸಾಕ್ಷಾತ್ ವರುಣ ದೇವನ ಧರೆಗೆ ಹಿಡಿದ್ಬಿಟ್ಟವನ. ಡೈಲಾಗ್ ಹೇಳು. ಬಾಸು ಹಾಕಿದ್ದೀನಿ ಗ್ಲಾಸು, ತಗೋ ತಲೆ ಮಾಂಸದ ಪೀಸ್. ನಮ್ಮ ಮನೇಲಿಲ್ಲ ಚಂಬು, ನಂಗೆ ಬೇಕೇ ಬೇಕು ಟಗರು ಕೊಂಬು. ಒಳ್ಳೆ ಕಾಡು ಮನ್ಸಾಡ್ದಂಗೆ ಆಡ್ತಿಯಲ್ಲ ಮಳೆಲಿ. ಅದ್ಭುತ ಅಂಟಮ್ಮ ಇವತ್ತು ಸ್ಪೆಷಲ್ ಏನು? ತಲೆ ಮಾಂಸ. ನಮ್ಮಳ್ಳಿನೇ ಅಂದ. ನಮ್ಮಳ್ಳಿ ಅಡ್ಗೆ ಇನ್ನೂ ಚಂದ. ಬಾಗೂರು ನಮ್ಮಳ್ಳಿಗೆ. ಅಣ್ಣ ಅಣ್ಣ, ಹೇಳೋ. ನಮ್ಮ ಮನೇಲಿಲ್ಲ ಚಂಬು, ನಂಗೆ ಬೇಕೇ ಬೇಕು ಟಗರು ಕೊಂಬು. ಒಳ್ಳೆ ಕಾಡು ಮನ್ಸಾಡ್ದಂಗೆ ಆಡ್ತಿಯಲ್ಲ ಏ ಬಾಸು, ಇದೇನಿದು ಸಲ ಸಲ ದಪ್ಪ ಈರುಳ್ಳಿ ನಮ್ ತರ ತತ್ತಿದ್ರಿ, ಇದೇನ್ ಸಣ್ಣ ಈರುಳ್ಳಿ ತಂದ್ಬಿಟ್ಟಿದಿರಲ್ಲ? ಬಸವ, ಈ ನಾಟಿ ಈರುಳ್ಳಿ ಬಾಯಿಗೂ ರುಚಿ, ಆರೋಗ್ಯಕ್ಕೂ ಒಳ್ಳೇದು. ಇವತ್ ನೋಡಿದ್ರ ರುಚಿನ, ಇದ್ರ ಕದರ್ ಇವತ್ ತೋರಿಸ್ತಾ ನೋಡು ನಮ್ಮ ಹೆಡ್ಡು ಕುಕ್ಕು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಬಸವ, ಇದ್ರ ರುಚಿನೇ ರುಚಿ. ಹಳ್ಳಿ ಮಕ್ಕ ಉಳ್ಳಿ ಸಾರು. ಹಳ್ಳಿಲಿರೋ ಈ ನಾಟಿ ಈರುಳ್ಳಿ ತಿಂದು ನೋಡಿ ಇವತ್ತು. ಬನ್ನಿ ತಲೆ ಮಾಂಸದ್ದು ಮಸಾಲ ಮಾಡೋಣ. ಅಡುಗೆ ಎಣ್ಣೆ, ಮಸಾಲೆ ಪದಾರ್ಥಗಳು, ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ, ನಾಟಿ ಕರಿಬೇವಿನ ಸೊಪ್ಪು, ನಾಟಿ ಸಾಂಬಾರ್ ಈರುಳ್ಳಿ, ಒಳ್ಳೆ ಮಜಾ ಬರ್ತದ ಹಾಕೊಳ್ಳಿ. ರುಬ್ಕೊ ಬಂದಿರೋ ಶುಂಠಿ ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಕಲ್ಲುಪ್ಪು, ಅರಿಶಿಣ ಪುಡಿ, ಅಚ್ಚ ಖಾರದ ಪುಡಿ, ಡೈಲಾಗ್ ಹೇಳು. ಬಾಸು ಹಾಕಿದ್ದೀನಿ ಗ್ಲಾಸು, ತಗೋ ತಲೆ ಮಾಂಸದ ಪೀಸ್. ನೋಡು ತಿನ್ಮೇಲೆ ಬರ್ತದ ನಿನಗೆ ಜೋಸು. ತಲೆ ಮಾಂಸ, ನೀರು,
ಧನಿಯಾ ಪುಡಿ, ಗರಂ ಮಸಾಲ, ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ಹೆಂಗಿರ್ಬೇಕು ಗೊತ್ತಾ ಇವತ್ತು? ಫುಲ್ ಮೆಲ್ಸು, ಎಲೆ ರೆಡಿ ಆಗಿದೆ, ಊಟ ರುಚಿಯಾಗಿದೆ. ಹಾಕಪ್ಪ ಹಾಕು. ಮಳೆಯಲ್ಲೂ ನೀರು ಹಾಕ್ತಾ ಇದ್ರಲ್ಲ, ಹಂಗೆ ತಿನ್ನೋದು ಬಿಟ್ಬಿಟ್ಟಲೇ. ಇರ್ಲಿ ಇರ್ಲಿ, ಶಾಸ್ತ್ರ ಸಂಪ್ರದಾಯ ಎಲ್ಲ ಎಂತಕಾಯ್ತು? ಹಾಕೋಣ, ಹಾಕ್ಬೇಕಣ, ಹಾಕ್ಬೇಕು. ಅಣ್ಣ ನೀನು ಕನ್ನಡಕ್ಕೆ ಹಾಕಿರೋತಿ ಕನ್ನಡ, ಮಳೆ ಇಷ್ಟು ಜೋರಾಗಿ ಬರ್ತಾ ಇರೋದು. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಅಣ್ಣ ಅಭಿಮಾನಿಗಳು ಕೊಟ್ಟಿರೋದು ಗೊತ್ತಿಲ್ವಾ ನಿಮ್ಗೆ? ಅವ್ರಿಗೋಸ್ಕರ ಹಾಕೊಂಡೆ ಇದು ನೋಡಿ ಮಳೆ ಬಂದ್ಬಿಡ್ತಾನೆ ಅಣ್ಣ. ಆದ್ರೂ ಇವಾಗ ಬಿಡಲ್ಲ, ಮಳೆಲೇ ಊಟ ಮಾಡೋದು. ಏನಾದ್ರೂ ಅಲ್ಲಿ ಅಭಿಮಾನಿಗೋಸ್ಕರ ಮಳೆಲೇ ಊಟ ಮಾಡೋಣ. ನಮ್ಮ ಕನ್ನಡ ಪ್ರಕಾಶಲ್ಲಿ ಅಭಿಮಾನಿಗಳಿಗೋಸ್ಕರನೇ ಇಷ್ಟು ಮಳೆಲೂ ನಾವು ಮಾಡಿರೋದು ವೇಸ್ಟ್ ಮಾಡಬಾರ್ದು ಅಂತ ನಾವು ತಿಂತಾ ಇದೀವಿ. ನಿಮ್ಗೋಸ್ಕರ ಹೆಂಗಿದೆ ಅಂತ ಟೇಸ್ಟ್ ಹೇಳ್ತೀವಿ, ವೇಟ್ ಮಾಡಿ. ನಾವು ಕಾಯ್ತಾ ಇದೀವಿ. ಇವಾಗ ನಮ್ಮ ಲೋಕಿ ಬಸ್ ನಮ್ಮ ಮಾತೇ ಕೇಳ್ತಾ ಇಲ್ಲ. ಮಳೆ ಬರ್ಲಿ, ಗುಡ್ಗಿರ್ಲಿ, ಸಿಡ್ಲಿ ಬರ್ಲಿ, ಇವತ್ತು ಮಾಡಿರೋದನ್ನ ಜಮ್ಕೊಂಡು ತಿಂತಾ ಇರ್ಬೇಕು. ಏನಣ್ಣ ಏನಣ್ಣ, ಏನ ಬುಡಿ ಬಾಸು ಓ ಜಡ್ದಾಕ್ಬಿಡ್ತೀನಿ ಕಣ ಈಗ. ನೋಡಿ ನೋಡಿ ತಿಂತಾರ ಈ ಮಳೆ ಇದಕ್ಕೂ ಅದಕ್ಕೂ. ತಿನ್ನೋ ಅನ್ನಕ್ಕೆ ನಾವು ಯಾವತ್ತೂ ಗೌರವ ಕೊಟ್ಟೆ ಕೊಡ್ತೀವಿ. ನಮ್ಮ ಲೋಕಿ ಬಸ್ ತಿನ್ನೋದಕ್ಕೆ ಪಿದ ಆಗ್ಬಿಟ್ಟಿದ್ದೀನಿ ನಾನು. ಅದು ಚೆನ್ನಾಗಿ ತಿಂತಾರೆ ನಾನ್ ವೆಜ್ನ. ನೀವು ಬನ್ನಿ, ರುಚಿನ ನೋಡಿ ಆಮೇಲೆ ಮಾತಾಡಿ. ಈ ರುಚಿನ ಆಸ್ವಾದಿಸೋಕ್ಕೆ ಸಾಕ್ಷಾತ್ ವರುಣ ದೇವನ ತಲೆಗೆ ಹಿಡಿದ್ಬಿಟ್ಟವನ. ಈ ರುಚಿನಲ್ಲಿ ಏನು ಕರ ಮತ್ಬಿಟ್ಟಿದೆ ಶಿವ. ನೋಡ್ತಾ ಇದ್ರೆ ತಿನ್ನಲ್ಲ ಅಂತ ಆಸೆ ಆಯ್ತದೆ. ಭರ್ಜರಿ ಭೋಜನ ಮಳೆಯಲ್ಲಿ. ಅದ್ಭುತ. ಯಾಕೆ ಎಷ್ಟು ಹಾಕೊಂಡು ತಿನ್ನೋಕಾಯ್ತಲ್ಲ, ನಮ್ಮ ಸ್ಟೈಲೇ ಸರಿ. ತಿಂತಾ ಇದ್ರೆ ಇದನ್ನ ಮುಗ್ಯಾಂಬೋಗೆ ಮಜಾ ಬಂತು, ಸೂಪರು. ಥರ ಒಂದು ಒಳ್ಳೆ ವೆದರಲ್ಲಿ ಈ ಥರ ತಿಂತಿದ್ರೆ ಅದ್ರ ಮಜನೇ ಬೇರೆ. ದಯವಿಟ್ಟು ಕನ್ನಡ ಪಾಕಶಾಲೆಯಲ್ಲಿ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ತಲೆ ಮಾಂಸ ಮಾಡಿದ್ದು ಸಖತ್ತಾಗಿ ಬಂದೈತೆ. ಅದರಲ್ಲೂ ಈ ಮಳೆಯಲ್ಲೂ ಇರ್ತಾ ಇದೀವಿ ಅಂದ್ರೆ ನೀವೇ ಯೋಚನೆ ಮಾಡ್ಬೋದು ಯಾವ ಥರ ಐತೆ ಅಂತ. ಸಖತ್ತಾಗೈತೆ. ಆ ಕೊತ್ತಂಬರಿ, ಪುದೀನ, ಸಾಂಬಾರು, ಈರುಳ್ಳಿ ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಬಂದೈತೆ. ತಲೆ ಮಾಂಸ ಹೆಂಗೆ ಬಂದದೆ ಅಂದರೆ ಬಾಯಿ ಇಟ್ಕೊಂಡ್ರೆ ಕರ್ಗೋಯ್ತದೆ. ಸೂಪರ್ ಆಗೈತೆ. ದಿಸ್ ಇಸ್ ತಲೆ ಮಾಂಸ, ಸೂಪರ್ ಫ್ಯಾಂಟಾಸ್ಟಿಕ್. ನೀನು ನಿನ್ ಕೆಟ್ಟ ಇಂಗ್ಲಿಷು ಎಲ್ಲ ನಮ್ ಕರ್ಮಗಳು. ಅಂತಮ್ಮ ಇವತ್ತು ತೆಗಿತು ರೆಸಿಪಿ ತಲೆ ಮಾಂಸ. ನಾನು ಯಾವಾಗ್ಲೂ ಸಜ್ಜು. ನಾನು ಬಂದಿರೋದೇ ತಲೆ ಮಾಂಸ ಗೊಜ್ಜು. ಅಯ್ಯೋ ನೀನ್ ಯಾರು? ಬಂದಿರೋದು ಗೊಜ್ಜು. ಯಾಕೆ ಗೊಜ್ಜು? ನಾನು ಯಾವಾಗ್ಲೂ ಸಜ್ಜು. ನಾನು ಯಾವಾಗ್ಲೂ ಸಜ್ಜು. ತಿನ್ನಕ್ ಬಂದೀನಿ ತಲೆ ಮಾಂಸದ ಗೊಜ್ಜು. ನಾನು ತಿನ್ನಕ್ಕೆ ಬಂದಿರೋದು ತಲೆ ಮಾಂಸ ಗೊಜ್ಜು. ನಾನು ಯಾವಾಗ್ಲೂ ಸಜ್ಜು. ನಾನು ಬಂದಿರೋದೇ ತಲೆ ಮಾಂಸ ಗೊಜ್ಜು. ಪಾಪ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ಲದೆ ಗೊಬ್ಬರ ತಿನ್ಬಿಟ್ಟು ಹೀಗೆ ಬರ್ಬರ ಅಂತ ಬೆಳೆದ್ಬಿಟ್ಟ. ಸೂಪರ್ ಆಗಿದೆ. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.